ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಚಂದನ. ಮಂಗಳೂರು ಸೌತೆಕಾಯಿ ಅಥವಾ ಬಣ್ಣದ ಸೌತೆಕಾಯಿನ ಬಳಸ್ಕೊಂಡು ಇವತ್ತು ದೇವಸ್ಥಾನದಲ್ಲಿ ಮಾಡುವಂತಹ ಸಾಂಬಾರಿನ ಶೈಲಿಯಲ್ಲೇ ನಾನು ಕೂಡ ಸಾಂಬಾರ್ನ ಮಾಡ್ತಾ ಇದ್ದೀನಿ. ಇದಕ್ಕೆ ಮೊದಲು ತೊಳೆದಿಟ್ಕೊಂಡಿರುವಂತಹ ಅರ್ಧ ಕಪ್ ತೊಗರಿ ಬೇಳೆಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಎಣ್ಣೆ, ಬೇಕಾದಷ್ಟು ನೀರು ಹಾಕಿ ಕುಕ್ಕರ್ನಲ್ಲಿ ಕೂಗೋಕೆ ಇಟ್ಕೋತೀನಿ. ಕುಕ್ಕರ್ ಕೂಗೋ ಅಷ್ಟರಲ್ಲಿ ಮಂಗಳೂರು ಸೌತೆಕಾಯಿನ ಕಟ್ ಮಾಡ್ಕೋತಾ ಇದ್ದೀನಿ. ಸುಮಾರು ಅರ್ಧ ಕೆಜಿಗಿಂತ ಸ್ವಲ್ಪ ಕಡಿಮೆ ಇರುವಂತಹ ಒಂದು ಸೌತೆಕಾಯಿನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ಸಿಪ್ಪೆ ತೆಗಿಯೋದು ಬೇಡ, ಜಸ್ಟ್ ಹಾಗೆ ಮಧ್ಯದಲ್ಲಿರುವಂತಹ ಬೀಜ ತಿರುಳನ್ನ ತೆಗೆದು ಹಾಕಿದ್ರೆ ಸಾಕು. ತುಂಬಾ ಚಿಕ್ಕದಾಗಿ ಏನ್ ಕಟ್ ಮಾಡ್ಕೊಳ್ಳೋದು ಬೇಡ. ಹೋಳ್ಗಳು ಸ್ವಲ್ಪ ದಪ್ಪ ಇದ್ರೇನೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸಾಂಬಾರ್ ಜೊತೆ. ನೋಡಿ, ನಾನು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ಅರ್ಧದಷ್ಟು ನೀರು ಹಾಕಿ ಮರಳಕ್ಕೆ ಇಟ್ಕೊಂಡಿದ್ದೀನಿ. ಈ ಕಡೆ ಪಕ್ಕ ಇನ್ನೊಂದು ಒಲೆಯಲ್ಲಿ ಅನ್ನಕ್ಕೆ ಕೂಡ ಇಟ್ಕೋತಾ ಇದ್ದೀನಿ. ಹೆಚ್ಚಿಟ್ಕೊಂಡಿರುವಂತಹ ಸೌತೆಕಾಯಿ ಹೋಳುಗಳನ್ನ ಮರಳ್ತಾ ಇರುವಂತಹ ನೀರಿಗೆ ಹಾಕ್ತಾ ಇದ್ದೀನಿ. ಹಾಕಿ ಅದನ್ನ ಬೇಯೋದಕ್ಕೆ ಬಿಡ್ತೀನಿ. ಸೌತೆಕಾಯಿ ಬೇಯೋಷ್ಟರಲ್ಲಿ ಮಸಾಲೆ ರುಬ್ಕೊಂಡ್ಬಿಡ್ತೀನಿ. ಇದಕ್ಕೆ ಒಂದು ಬಾಂಡ್ಲಿ ಇಟ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ನಂತರ 1 ಚಮಚ ಕಡಲೆಬೇಳೆ, 3/4 ಚಮಚ ಉದ್ದಿನ ಬೇಳೆ, 1 ಚಮಚ ಜೀರಿಗೆ ತಗೊಂಡಿದ್ದೀನಿ. ಜೊತೆಗೆ 1/4 ಚಮಚಕ್ಕಿಂತ ಕಡಿಮೆ ಸಾಸಿವೆ ಮತ್ತೆ ಮೆಂತ್ಯ ತಗೊಂಡಿದ್ದೀನಿ. ಜಾಸ್ತಿ ಹಾಕೊಳ್ಳೋದು ಬೇಡ, ಮಸಾಲೆ ಎಲ್ಲ ಕಹಿ ಆಗ್ಬಿಡತ್ತೆ. ಹಾಗಾಗಿ ಇದಿಷ್ಟನ್ನು ಬಾಂಡ್ಲಿಗೆ ಹಾಕಿ ಸಿಮ್ಮಲ್ಲಿಟ್ಟು ಹುರ್ಕೋತಾ ಇದ್ದೀನಿ ನಾನು. ನೋಡಿ, ಈ ರೀತಿ ಕಂದು ಬಣ್ಣ ಬರೋವರೆಗೆ ಹುರ್ಕೊಂಡ್ರೆ ಸಾಕು. ನಂತರ ಇದಕ್ಕೆ ಧನಿಯಾ 2 ಸ್ಪೂನ್ ತಗೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನ 20 ರಿಂದ 25 ಸೆಕೆಂಡ್ ಹುರ್ಕೊಂಡ್ರೆ ಸಾಕು. ನಂತರ ಒಣಮೆಣಸಿನಕಾಯಿ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು 4 ಬ್ಯಾಡ್ಗೆ 3 ಗುಂಟೂರು ಮೆಣಸಿನಕಾಯಿ ತಗೊಂಡಿದ್ದೀನಿ. ಖಾರ ಇನ್ನೂ ಬೇಕು ಅಂದ್ರೆ ಇನ್ನೂ 2 ಗುಂಟೂರು ಮೆಣಸಿನಕಾಯಿ ಸೇರಿಸ್ಕೋಬಹುದು. ಇದಿಷ್ಟನ್ನು ಪರಿಮಳ ಬರೋವರೆಗೆ ಹುರ್ಕೊಂಡಾದ್ಮೇಲೆ ಚಿಕ್ಕದಾಗಿರುವಂತಹ ಅರ್ಧ ಹೋಳ್ ತೆಂಗಿನಕಾಯಿ ತುರಿನೂ ಕೂಡ ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡು ಅದನ್ನು ಕೂಡ ಸ್ವಲ್ಪ ಬಾಡಿಸ್ಕೊತೀನಿ. ಕೆಲವರು ಹಸಿ ತೆಂಗಿನಕಾಯಿ ತುರಿನೇ ಹಾಕ್ತಾರೆ, ಸೊ ಅದು ಹಾಗೂ ಮಾಡ್ಬೋದು. ಸಾಂಬಾರ್ ರುಚಿ ಸ್ವಲ್ಪ ಬದಲಾಗುತ್ತೆ. ಈ ರೀತಿ ಹುರಿದು ಹಾಕಿ ರುಚಿ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಹುರಿದಿರೋ ಎಲ್ಲ ಪದಾರ್ಥಗಳನ್ನು ನೀರ್ ಸೇರಿಸಿ ರುಬ್ಬಿಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಸೌತೆಕಾಯಿ ಹೋಳುಗಳು ಸಹ 3/4 ಭಾಗ ಬೆಂದಿತ್ತು. ಇದಕ್ಕೆ ರುಬ್ಬಿರುವಂತಹ ಮಸಾಲೆನ ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಾದ್ಮೇಲೆ ಒಂದು 5 ನಿಮಿಷ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬೇಕಾಗುತ್ತೆ. ಇವಾಗ ಬೇಯಿಸಿಟ್ಕೊಂಡಿರುವಂತಹ ತೊಗರಿ ಬೇಳೆಯನ್ನು ಸಹ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕಿ, ನಿಮ್ಗೆ ಎಷ್ಟು ತೆಳು ಬೇಕು ಅಷ್ಟು. ಸಾಂಬಾರ್ ಕುದಿಯೋದಕ್ಕೆ ಶುರು ಆಗುತ್ತೆ. ಇವಾಗ ನಾನು ನೆನೆಸಿಟ್ಕೊಂಡಿರುವಂತಹ ಹುಣಸೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ. 2 ಚಮಚ ಬೆಲ್ಲ ಕೂಡ ಸೇರಿಸ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ಸೇರಿಸಿ ಮಿಕ್ಸ್ ಮಾಡಿ 7 ರಿಂದ 8 ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ. ಕೊನೆಯಲ್ಲಿ ಒಗ್ಗರಣೆ ಕೂಡ ಸೇರಿಸಿದ್ದೀನಿ. ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸ್ವಲ್ಪ ಎಣ್ಣೆ, ಸಾಸಿವೆ, ಒಣಮೆಣಸಿನಕಾಯಿ ಹಾಗೆ ಕರಿಬೇವನ್ನ ಹಾಕಿ ಒಗ್ಗರಣೆಯನ್ನು ಕೂಡ ಸೇರಿಸಿದ್ದೀನಿ. ಇಂಗನ್ನು ಸಹ ಒಗ್ಗರಣೆಗೆ ಬಳಸಿದ್ದೀನಿ. ನೋಡಿದ್ರಲ್ಲ, ರುಚಿಯಾಗಿರುವಂತಹ ಬಣ್ಣದ ಸೌತೆಕಾಯಿನ ಬಳಸ್ಕೊಂಡು ಮಾಡಿರುವಂತಹ ಸಾಂಬಾರ್. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಧ್ರುವಿನ ಸ್ಕೂಲ್ನಲ್ಲಿ ಕಾರ್ನಿವಲ್ ಇತ್ತು, ನಾವು ಕೂಡ ಹೋಗಿದ್ವಿ. ಅದರದ್ದು ಕೆಲವೊಂದು ಕ್ಲಿಪ್ಪಿಂಗ್ಸ್ ನ ಕೂಡ ಆಡ್ ಮಾಡಿದೀನಿ, ನೀವು ಕೂಡ ನೋಡಿ. ಕಾರ್ನಿವಲ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋದ್ವಿ. ಸಂಜೆ ಹಾಗೆ ಸುತ್ತಾಡ್ಕೊಂಡ್ ಬರೋಣ ಅಂತ ಹೇಳಿ ಓರೈನ್ ಮಾಲ್ ಕಡೆ ಬಂದ್ವಿ.
ಕ್ರಿಸ್ಮಸ್ ಹತ್ರ ಇರೋದ್ರಿಂದ ಈ ರೀತಿ ಬ್ಯೂಟಿಫುಲ್ ಆಗಿ ಡೆಕೋರೇಷನ್ ಮಾಡಿದ್ರು ನೋಡಿ. ವೀಕೆಂಡ್ ಆಗಿದ್ರಿಂದ ಮಾಲ್ಗೆ ಸುಮಾರು ಜನ ಮಕ್ಕಳು ಬಂದಿದ್ರು. ಕ್ರಿಸ್ಮಸ್ ಟ್ರೀ, ಕ್ರಿಸ್ಮಸ್ ಡೆಕೋರೇಷನ್ ಎಲ್ಲ ನೋಡಿ ಬಹಳ ಖುಷಿ ಪಡ್ತಾ ಇದ್ರು. ನಾವು ಧ್ರುವಿನ್ಗೂ ಇದಕ್ಕೋಸ್ಕರನೇ ಕರ್ಕೊಂಡು ಹೋಗಿದ್ದು. ಅವನು ಕೂಡ ನೋಡಿ ಫುಲ್ ಖುಷಿ ಆದ. ಹಾಗೇನೆ ಆಚೆ ಕಡೆ ಮಾಲ್ ಅಲ್ಲಿ ಮ್ಯೂಸಿಕಲ್ ಇವೆಂಟ್ ಕೂಡ ನಡೀತಾ ಇತ್ತು. ನಾವು ಸ್ವಲ್ಪ ನೋಡ್ತಾ ಇದ್ವಿ. ಗಿಟಾರ್ ಪ್ಲೇ ಮಾಡ್ತಾ ಇದ್ರು. ನಮ್ ಧ್ರುವಿನ ಗಿಟಾರ್ ಅಂದ್ರೆ ಮೊದಲೇ ಇಷ್ಟ ಅಲ್ಲ, ಸೊ ಸ್ವಲ್ಪ ಹೊತ್ತು ನೋಡ್ತಾ ಇದ್ವಿ. ಇನ್ನೇನು ಹೊರಡಬೇಕು ಅನ್ನೋಷ್ಟರಲ್ಲಿ 360 ಡಿಗ್ರಿ ಡೋಮ್ ಸಿನಿಮಾ ಅನ್ನೋಂಥದ್ದು ಸಿಕ್ತು. ಸೊ ಇದು ಲಾಸ್ಟ್ ಟೈಮ್ ಕೂಡ ಕೇಳ್ತಿದ್ದ ಧ್ರುವಿನ್ ಹೋಗ್ತೀನಿ ಅಂತ ಇದ್ದಾಗ ನಾವು ಕಳ್ಸಿರ್ಲಿಲ್ಲ. ಸತಿ ಅವರಪ್ಪ ಹೋಗಿ ಬರ್ಲಿ ಅಂತ ಹೇಳಿ ಟಿಕೆಟ್ ತಗೊಂಡು ಕಳ್ಸಿದ್ರು, ಎಕ್ಸ್ಪೀರಿಯನ್ಸ್ ಮಾಡ್ಕೊಂಬಾ ಅಂತ. ಅವ್ನಿಗೂ ಖುಷಿ ಆಯ್ತು. 200 ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಚೆನ್ನಾಗಿತ್ತು ಅಮ್ಮ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಿದ್ದ ಧ್ರುವಿನ್. 10 to 15 ಮಿನಿಟ್ಸ್ ಇರುತ್ತೆ ಅಷ್ಟೇ. ನಾವು ಆಚೆನೆ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಚೆನ್ನಾಗಿತ್ತು. ಒಂಥರ ವೀಕೆಂಡ್ ಪ್ಲಸ್ ಕ್ರಿಸ್ಮಸ್ ಟೈಮಲ್ಲಿ ಹೋಗಿದ್ರಿಂದ ಆ ಡೆಕೋರೇಷನ್, ಆ ಲೈಟಿಂಗ್ ಮತ್ತೆ ಈವೆಂಟ್ಸ್ ಎಲ್ಲ ನಡೀತಿರುತ್ತೆ. ನೋಡಕ್ಕೆ ಮಕ್ಕಳು ಖುಷಿ ಪಡ್ತಾರೆ. ಆಕ್ಚುಲಿ ನಾವೇನು ಶಾಪಿಂಗ್ ಗಿಪ್ಪಿಂಗ್ ಏನು ಮಾಡಕ್ ಹೋಗಿಲ್ಲ. ಫುಲ್ ಡೇ ಧ್ರುವಿನ್ ಜೊತೆ ರಿಲ್ಯಾಕ್ಸ್ಡ್ ಆಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಷ್ಟೇನೆ. ಇನ್ನು ಇಲ್ಲಿಂದ ಹೊರಟು ನಾವು ರಾಮೇಶ್ವರಂ ಕೆಫೆಗೆ ಬಂದ್ವಿ. ರಾಮೇಶ್ವರಂ ಕೆಫೆ ಬಗ್ಗೆ ರಿವ್ಯೂ ಹೇಳಲೇಬೇಕಾಗಿಲ್ಲ, ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ. ಫಸ್ಟ್ ನಾವು ಪುಳಿಯೋಗರೆ ಮತ್ತೆ ಮಸಾಲೆ ವಡೆ ತಗೊಂಡಿದ್ವಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಯೂಶಲಿ ನಾವು ದೋಸೆ ತಿಂತಾ ಇದ್ವಿ, ಈ ಸತಿ ಸ್ವಲ್ಪ ಡಿಫ್ರೆಂಟ್ ಆಗಿ ಪುಳಿಯೋಗರೆ ತಗೋಣ, ಅದನ್ನು ಟೇಸ್ಟ್ ಮಾಡೋಣ ಅಂತ ಹೇಳಿ ತಗೊಂಡ್ವಿ. ನಾವು ಪ್ರತಿ ಸತಿ ಬಂದಾಗ್ಲೂ ಧ್ರುವಿನ್ ಮಿಸ್ ಮಾಡದೆ ಗೀ ಪುಡಿ ಇಡ್ಲಿ ತಗೋತಾನೆ. ಇಡ್ಲಿ ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ. 2 ತರ ಚಟ್ನಿ ಕೊಡ್ತಾರೆ. ಜೊತೆಗೆ ಪೂರಿ ಸಾಗು ಮತ್ತೆ ಗೀ ಪುಡಿ ಮಸಾಲೆ ದೋಸೆ ತಗೊಂಡಿದ್ವಿ. ತುಂಬಾ ಫೇಮಸ್ ಅಲ್ಲಿ ಗೀ ಪುಡಿ ಮಸಾಲೆ ದೋಸೆ, ಸೂಪರ್ ಆಗಿತ್ತು ಟೇಸ್ಟ್.
ಬರೀ ವೀಕೆಂಡ್ಸ್ ಅಲ್ಲಿ ಮಾತ್ರ ಅಲ್ಲ, ವೀಕ್ ಡೇಸ್ ಅಲ್ಲಿ ಕೂಡ ರಾಮೇಶ್ವರಂ ಕೆಫೆಲಿ ತುಂಬಾ ಕ್ರೌಡ್ ಇರುತ್ತೆ. ಅಷ್ಟು ಚೆನ್ನಾಗಿ ಟೇಸ್ಟ್ ಮತ್ತೆ ಕ್ವಾಲಿಟಿನ ಅವರು ಮೇಂಟೈನ್ ಮಾಡ್ಕೊಂಡು ಬಂದಿರ್ತಾರೆ. ಪೇಣಿ ಕೂಡ ತಗೊಂಡಿದ್ವಿ, ಅದಕ್ಕೆ ಬಾದಾಮಿ ಹಾಲು, ಡ್ರೈ ಫ್ರೂಟ್ಸ್, ಕೇಸರಿ ಮತ್ತೆ ಮೇಲೆ ಸ್ವೀಟ್ ಬೂಂದಿ ಹಾಕೊಡ್ತಾರೆ. ಪೇಣಿ ಯಾರಿಗೆಲ್ಲ ಇಷ್ಟ, ರಾಮೇಶ್ವರಂ ಕೆಫೆಲಿ ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಹೀಗಿತ್ತು ನಮ್ಮ ದಿನ. ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಜೊತೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.